ಇನ್ನು ಒಳ ಮೀಸಲಾತಿ ಮತ್ತೆ ಜಾತಿ ಗಣತಿ ವಿಚಾರದಲ್ಲಿ ಎಚ್ಚರಿಕೆಯ ಹೆಜ್ಜೆ ಇಡೋದಕ್ಕೆ ಬಿಜೆಪಿ ಪ್ಲಾನ್ ಮಾಡಿದೆ. ರಾಜ್ಯ ಸರ್ಕಾರದ ನಡೆ ಏನು ಅನ್ನೋದನ್ನ ನೋಡಿಕೊಂಡು ನಮ್ಮ ಮುಂದಿನ ಹೆಜ್ಜೆ ಏನಾಗಿರಬೇಕು ಅನ್ನೋದನ್ನ ಬಿಜೆಪಿ ಡಿಸೈಡ್ ಮಾಡುತ್ತೆ. ಹೀಗಂತ ರಾಜ್ಯ ಬಿಜೆಪಿ ನಾಯಕರಿಗೆ ಹೈಕಮಾಂಡ್ ಸೂಚನೆ ಕೊಟ್ಟಿದೆ. ಒಳ ಮೀಸಲಾತಿ ಹಾಗೂ ಜಾತಿ ಗಣತಿ ಬಿಡುಗಡೆ ಬಗ್ಗೆ ಎಚ್ಚರಿಕೆ ವಹಿಸಿ, ಮುಂದಿನ ಎಲ್ಲಾ ನಿರ್ಧಾರಗಳ ಬಗ್ಗೆಯೂ ಕೂಡ ನಾವೇ ತಿಳಿಸ್ತೀವಿ, ಅಲ್ಲಿವರೆಗೂ ಕೂಡ ರಾಜ್ಯ ಬಿಜೆಪಿ ನಾಯಕರು ತುಟಿ ಬಿಚ್ಚಬಾರದು ಈ ಬಗ್ಗೆ ಅಂತ ರಾಜ್ಯ ಬಿಜೆಪಿ ಘಟಕಕ್ಕೆ ಹೈಕಮಾಂಡ್ನಿಂದ ಖಡಕ್ ಸೂಚನೆ ರವಾನೆಯಾಗಿದೆ. ಒಂದು ಒಳ ಮೀಸಲಾತಿ ವಿಚಾರ, ಮತ್ತೊಂದು ಜಾತಿ ಗಣತಿಗೆ ಸಂಬಂಧಪಟ್ಟ ಹಾಗೆ ಯಾವುದೇ ಕಾರಣಕ್ಕೂ ಆತುರದ ಅಥವಾ ತಪ್ಪು ಹೆಜ್ಜೆಗಳನ್ನ ಇಡೋದು ಬೇಡ ಅಂತ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಧುಸೂದನ್. ಒಳ ಮೀಸಲಾತಿ ಮತ್ತೆ ಜಾತಿ ಜನಗಣತಿ ಹಗ್ಗಜಗ್ಗಾಟ ನಿರಂತರವಾಗಿದೆ ಸರ್ಕಾರ ಮತ್ತೆ ವಿರೋಧ ಪಕ್ಷದ ನಡುವೆ. ಈಗ ಬಿಜೆಪಿ ಹೈಕಮಾಂಡ್ನ ಸೂಚನೆ ಏನು ಈ ಬಗ್ಗೆ? ನೋಡಿ ವಿಜಯ್, ಯಾವುದೇ ಕಾರಣಕ್ಕೂ ಜಾತಿ ಜನಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಿರಬಹುದು, ಒಳ ಮೀಸಲಾತಿ ವಿಷಯಕ್ಕೆ ಸಂಬಂಧಪಟ್ಟಂತೆ ಆಗಿರಬಹುದು, ಯಾರು ಕೂಡ ಹೇಳಿಕೆಗಳನ್ನ ನೀಡಬಾರದು. ರಾಜ್ಯ ಬಿಜೆಪಿ ಘಟಕಕ್ಕೆ ಬಿಜೆಪಿ ಹೈಕಮಾಂಡ್ ನಾಯಕರ ಖಡಕ್ ಸೂಚನೆ ಈಗಾಗಲೇ ಬಂದಿದೆ. ಕಾರಣ ಏನು ಅಂತ ಹೇಳಿದ್ರೆ, ಯಾರೇ ಆಗಿರಬಹುದು ಒಳ ಮೀಸಲಾತಿ ಬಗ್ಗೆ ಪರಿಪಕ್ವವಾಗಿ ತಿಳಿದುಕೊಳ್ಳದೆ, ಅದ್ರ ಬಗ್ಗೆ ಅರಿತುಕೊಳ್ಳದೆ ಹೇಳಿಕೆಗಳನ್ನ ನೀಡಿದ್ರೆ ಅದು ಮುಂಬರುವಂತಹ ದಿನದಲ್ಲಿ ರಾಜ್ಯ ಬಿಜೆಪಿಗೆ ದೊಡ್ಡ ಪ್ರಮಾಣದ ಪೆಟ್ಟನ್ನ ಕೊಡಬಹುದು. ಹೀಗಾಗಿ ಅದ್ರ ಬಗ್ಗೆ ಯಾರು ಹೇಳಿಕೆನ ನೀಡಬಾರದು. ಇನ್ನು ಜಾತಿ ಜನಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಹಿಂದೆ ಸಿದ್ದರಾಮಯ್ಯನವರು ಅಧಿಕಾರದಲ್ಲಿ ಇದ್ದಾಗಲೇ ಸಮಿತಿಯನ್ನ ರಚನೆ ಮಾಡಿ ಜಾತಿ ಜನಗಣತಿಯನ್ನ ಮಾಡಿಸಿದ್ದಾರೆ. ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದ ವರ್ಗಗಳ ಒಂದಷ್ಟು ವಿಷಯವನ್ನ ಮುಂದಿಟ್ಕೊಂಡು ಸಮಿತಿಯನ್ನ ರಚಿಸಿ ಸಮಿತಿ ಮೂಲಕ ಈಗಾಗಲೇ ಜಾತಿ ಜನಗಣತಿಯನ್ನ ಮಾಡಿದರೆ. ವರದಿ ಕೂಡ ಸರ್ಕಾರದ ಕೈ ಸೇರಿದೆ, ಕ್ಯಾಬಿನೆಟ್ ನಲ್ಲೂ ಕೂಡ ಚರ್ಚೆ ಆಗಿದೆ. ಯಾವ ಸಮುದಾಯ ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ರಾಜ್ಯದಲ್ಲಿ ಇದೆ ಅನ್ನೋದನ್ನ ಖುದ್ದು ರಾಜ್ಯ ಸರ್ಕಾರನೇ ತಿಳಿಸ್ಲಿ. ರಾಜ್ಯ ಸರ್ಕಾರ ಬಿಡುಗಡೆ ಮಾಡುವಂತ ವರದಿಯ ಮೇಲೆ ನೀವು ಮಾಧ್ಯಮಗಳ ಮುಂದೆ ಏನೆಲ್ಲ ಹೇಳಿಕೆಯನ್ನ ಕೊಡಬೇಕು, ಯಾವ ರೀತಿ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸಬೇಕು ಅನ್ನೋ ಒಂದು ಮಾಹಿತಿಯನ್ನ ನಾವೇ ರವಾನೆ ಮಾಡ್ತೀವಿ. ಅಲ್ಲಿ ತನಕ ಒಳ ಮೀಸಲಾತಿ ವಿಷಯಕ್ಕಾಗಿರ್ಬಹುದು, ಜಾತಿ ಜನಗಣತಿ ವಿಷಯಕ್ಕಾಗಿರ್ಬಹುದು, ಯಾರು ಕೂಡ ತುಟಿಯನ್ನ ಬಿಚ್ಚಬಾರ್ದು ಅನ್ನೋ ಒನ್ಲೈನ್ ಮಾತನ್ನ ಹೈಕಮಾಂಡ್ ನಾಯಕರು ಹೇಳಿದ್ದಾರೆ. ಈ ಮೂಲಕ ರಾಜ್ಯ ನಾಯಕರಿಗೆ ರಾಜ್ಯ ಬಿಜೆಪಿ ನಾಯಕರಿಗೆ ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟ ಮಾಡ್ಲಿಕ್ಕೆ ಅಸ್ತ್ರವನ್ನ ಬ್ರಹ್ಮಾಸ್ತ್ರವಾಗಿ ನಾವೇ ನೀಡ್ತೀವಿ ಅನ್ನೋ ಸೂಚನೆಯನ್ನ ಹೈಕಮಾಂಡ್ ನಾಯಕರು ನೀಡಿದ್ದಾರೆ. ವಿಜಯ್, ಥ್ಯಾಂಕ್ ಯು ಮಧುಸೂದನ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.